ಈ ಒಂದು ಇಡೀ ರಾಜ್ಯಾದ್ಯಂತ ಒಂದು ಬರಗಾಲದ ಛಾಯೆ ಆವರಿಸಿದ್ದು. ಅದಕ್ಕಾಗಿ ಈ ಒಂದು ಬೀದರ್ ರೈತ ಸಂಘದ ಘಟಕದಿಂದ ಈ ಒಂದು ರಸ್ತಾ ಚಳುವಳಿಯನ್ನು ಹಮ್ಮಿಕೊಂಡಿದ್ದು. ಈಗಾಗಲೇ ಹಲವಾರು ಕಡೆ ಹಲವಾರು ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟ ಮಾಡಿದರೂ ಕೂಡ ಈ ಸರ್ಕಾರಕ್ಕೆ ಬಿಸಿ ತಡ್ತಾ ಇಲ್ಲ. ಯಾಕಂತಂದ್ರೆ ಈಗೇನು ಸರ್ಕಾರಗಳು ಏನಾಗ್ಬಿಟ್ಟಿವೆ ಅಂತಂದ್ರೆ ಅವ್ರು ತೊಗಲು ದಪ್ಪಾಗ್ಬಿಟ್ಟಿದೆ. ಇನ್ನೊಂದು, ಅವರು ಅಧಿಕಾರ ಸ್ವೀಕಾರ ಮಾಡೋ ಮುಂದೆ ಸೆಲ್ಲೆ ಹಾಕೊಂಡು ನಾವು ರೈತರ ಹಿತ ಕಾಪಾಡ್ತೀವಿ, ರೈತರಿಗೆ ಕಷ್ಟಕ್ಕೆ ಆಗ್ತೀವಿ ಅಂತ ಹೇಳಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿನ ಯಾವುದೂ ಇನ್ನೂವರೆಗೆ ರೈತರಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಸರ್ಕಾರಕ್ಕೆ ಒಂದು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ. ನಾವು ಕೂಡಲೇ ಕಷ್ಟಗಳಿಗೆ, ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು. ಇನ್ನೊಂದು ಎಕರೆಗೆ 50,000 ಅಂತೆ ಪರಿಹಾರ ಘೋಷಣೆ ಮಾಡಬೇಕು. ಇನ್ನೊಂದು ಅಂತರ್ಜಲ ನೀರಿನ ಮಟ್ಟ ಬರ್ತಾ ಇದೆ, ಅದಕ್ಕಾಗಿ ಪರ್ಯಾಯ ಮಾರ್ಗವಾಗಿ ಮುಂದೆ ನೀರಿನ ಸಮಸ್ಯೆ ಆಗದಾಗಂತ ವ್ಯವಸ್ಥೆ ಮಾಡಬೇಕು. ಮತ್ತು ಆ ರೈತರ ಇನ್ಶೂರೆನ್ಸ್ನಲ್ಲಿ ಭಾಳ ತಾರತಮ್ಯ ಆಗಿದೆ, ಆ ಒಂದು ತಾರತಮ್ಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಈ ವೇದಿಕೆ ಮುಖಾಂತರ. ಮಲ್ಲನಗೌಡ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು.